ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಕೊನೆಗೂ ನಿರೀಕ್ಷೆಯಂತೆ ಟ್ರಂಪ್ ಸುಂಕ ಅಥವಾ ಟ್ಯಾಕ್ಸ್ ಜಗತ್ತಿನ ಆರ್ಥಿಕ ವ್ಯವಸ್ಥೆನ ಅಲ್ಲಲು ಕಲ್ಲಲು ಮಾಡ್ತಾ ಇದೆಯಾ? ಭಾರತದ ಶೇರ್ ಮಾರ್ಕೆಟ್ ಮಾತ್ರ ಪಸಂದಾಗಿ ಕುಸಿದು ಹೋಗಿಬಿಟ್ಟಿದೆ. ದುಡ್ಡು ಹೊಡೆದವರಂತೆ ಹಾಹಾಕಾರ ಆಗ್ತಾ ಇದ್ರು. ಅದಕ್ಕೆ ಇದು ಇಡೀ ಮನೆತನಗಳನ್ನು ಮುರಿಯುವಂಥ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದ ಜನ ಇವೇನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹೊಡ್ತಾ ಇದ್ದಾರೆ ಅವರೆಲ್ಲ ಮನೆಗಳು ಇವತ್ತು ಮುರಿದು ಹೋದ್ರು ಏನೋ ಅನ್ನೋಷ್ಟು ಮಳೆಗೆ ಧ್ವಂಸ ಆಗಿ ಹೋಯ್ತೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿ ಸುಂಕ ನೀವೇ ಸುಂಕ ಹಾಕ್ತೀರ ಸುಂಕ ಹಾಕ್ತೀವಿ ಅನ್ನುವಂಥ ನೀತಿಯಿಂದಾಗಿ ಇಡೀ ವಿಶ್ವ ಇವತ್ತು ತತ್ತರಿಸಿ ಹೋಗಿದೆ. ಅದರಾಗ ಭಾರತದ ಪರಿಸ್ಥಿತಿ ಇನ್ನೂ ನಾಜೂಕಾಗಿ ಹೋಗ್ಬಿಟ್ಟದ. ಕೇವಲ ಒಂದೇ ಒಂದು ತಾಸಿನಲ್ಲಿ 20 ಲಕ್ಷ ಕೋಟಿಗಳು ಲಾಸ್ ಆಯಿತು ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಯಾರ್ಯಾರು ಹೆಂಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರಾ? ಅದು ನಡೆಯುತ್ತಿರುವುದೇನು ಸುಳ್ಳಲ್ಲ. ಮತ್ತಷ್ಟು ಕಂಗಾಲಾಗುವಂಥ ಪರಿಸ್ಥಿತಿ. ಇಡೀ ನಮ್ಮ ವರ್ಷದ ಬಜೆಟ್ ಒಂದೇ ತಾಸಲ್ಲಿ ಅರ್ಧದಷ್ಟು ಬಜೆಟ್ 22% ಲಾಸ್ ಆಗಿದೆ. ಇನ್ನೂರು ದೇಶಗಳು ಅಷ್ಟ ಈಗಾಗಲೇ $10 ಟ್ರಿಲಿಯನ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 20 ಲಕ್ಷ ಕೋಟಿ ರೂಪಾಯಿಗಳು ಲಾಸ್ ಆದವು ಒಂದು ತಾಸಿನಲ್ಲ. ಅಂದಾಗ ಮುಂದೆ ಏನು ಅಂತಿದೆ ಭಾರತ ಗತಿ. ಇದು ಬ್ಲ್ಯಾಕ್ ಮಂಡೇ ಅಂತ ಈಗ ಆಲ್ರೆಡಿ ಅಂತಿದ್ದಾರೆ. ನಾಳೆ ಬ್ಲ್ಯಾಕ್ ಟ್ಯೂಸ್ಡೇ ಆಗ್ತದೋ ಅಥವಾ ಇವತ್ತು ಟ್ಯೂಸ್ಡೇ, ನಾಳೆ ವೆನ್ಸ್ಡೇ, ಅದರಿಂದ ಥರ್ಸ್ಡೇ, ಏನಿದ್ರ ಅರ್ಥ ಯಾವ ರೀತಿ ಅಂತ? ಆಲ್ರೆಡಿ ಈಗಾಗಲೇ ಭಾರತದ ಮಾರುಕಟ್ಟೆಯಿಂದ ಶೇರ್ಗಳನ್ನು ವಿದೇಶಿಯರು ತಗೊಂಡು ಹೋಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಕುಸಿತಾ ಇದೆ, ಇಲ್ಲೇನು ಉಳಿತಾ ಇಲ್ಲ. ಇವತ್ತು ಮನಮೋಹನ್ ಸಿಂಗ್ ಇದ್ದಿದ್ರೆ ಮರಗ್ತಾಯಿದ್ರು. ಯಾಕಪ್ಪ ನಾನು ಓಪನ್ ಮಾರ್ಕೆಟ್ ಮಾಡಿದೆ, ಯಾಕಪ್ಪ ನಾನು ವಿದೇಶ ದುಡ್ಡಲ್ಲಿ ಹೂಡ್ರಿ ಅಂತ ಕರೆದ್ನಿ ಅಂತೇಳಿ. ಯಾಕಂದ್ರೆ ವಿದೇಶಿಯರು ರೀ, ಅವರೆಂದು ಸ್ವದೇಶಿಯರು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಎಂದೂ ತಿಳ್ಕೊಳ್ಳೇ ಇಲ್ಲ. ಯಾವ ಕಾಲಕ್ಕೂ ಯಾವಾಗಲೂ ವಿದೇಶ ನಮಗೆ ಶ್ರೇಷ್ಠನ. ಹೀಗಾಗಿ ನಾವು ಓಪನ್ ಮಾರ್ಕೆಟ್ ಚಾಲು ತೊಗೊಂಡಿವಿ, ಅದರಲ್ಲಿ ಪ್ರತಿಭಾ ಇವತ್ತು ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಇದನ್ನು ಹೇಳಿದರೆ ಇವತ್ತು ಎಷ್ಟೋ ಜನ ನಂಬುವುದಿಲ್ಲ. ನೋಡ್ರಿ ಈಗ ಯಾವ ರೀತಿ ಹೊಡೆದು ಬರ್ತದೆ, ನಾಳೆ ಹೆಂಗಪ್ಪ ಬದುಕಂತೇಳಿ. ಯಾಕಂದ್ರೆ ನಮ್ಮ ದುಡ್ಡು ಇವತ್ತು ಖುಲ್ಲ ಆಗ್ಲಿಕ್ಕತ್ತದ, ಉಳಿತಾ ಇಲ್ಲ.